ನಮಸ್ಕಾರ, ವಿಕಾಸ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಲಿಂಗಸುಗೂರು ತಾಲೂಕಿನ ಕರಡಕಲ್ ಪಿಎಂ ಶ್ರೀ ಸರಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಗೆ ಬಣ್ಣದ ಮೆರುಗು ನೀಡಿದ ಬೆಂಗಳೂರಿನ ಕೃತಜ್ಞತಾ ಟ್ರಸ್ಟ್. ಪ್ರಸ್ತುತ ಶಾಲೆಯಲ್ಲಿ ಮೊದಲನೇ ತರಗತಿಯಿಂದ 7ನೇ ತರಗತಿಯವರೆಗೆ 340 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಶಾಲೆಯ ತರಗತಿಯ 12 ಕೊಠಡಿಗಳು, ರಂಗಮಂದಿರ, ಬಿಸಿ ಊಟದ ಕೊಠಡಿ ಮತ್ತು ಕಾಂಪೌಂಡ್ ಸೇರಿದಂತೆ ಶಾಲೆಯ ಕಟ್ಟಡ ಸುಣ್ಣ ಬಣ್ಣ ಕಾಣದೆ ಬಹಳ ವರ್ಷಗಳಾಗಿದ್ದವು. ನಮ್ಮ ಪಿಎಂ ಶ್ರೀ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ಕಡಕಲ್ ಶಾಲೆಗೆ ಹಲವಾರು ವರ್ಷಗಳಿಂದ ಬಣ್ಣ ಕಂಡಿದ್ದಿಲ್ಲ. ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಬಣ್ಣ ಇರಲಾರ್ದೇ ನಮ್ಮದು ಒಂಥರ ಬಣ್ಣ ಅಂತ ಇತ್ತು. ಈ ಕೃತಜ್ಞತಾ ಟ್ರಸ್ಟಿನ ಮುಖಾಂತರವಾಗಿ ನಮಗೆ ಇವತ್ತು ಬಣ್ಣ ಹಚ್ಚಿರ್ತಕ್ಕಂಥದ್ದು ತುಂಬ ಸಂತೋಷ ಆಗ್ತಾಯಿದೆ. ಇದಕ್ಕೆ ಮೂಲ ನಮಗೆ ಮೌನೇಶ್ ಆಚಾರ್ಯ ಸರ್ ಮುಖಾಂತರವಾಗಿ ನಾವು ಈ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಬಣ್ಣ ಹಚ್ಚೋದಕ್ಕೆ ಟ್ರಸ್ಟಿಗೆ ಒತ್ತಾಯ ಮಾಡಿ ಸರ್ ಕೇಳ್ಕೊಡ್ರಿ ನಮಗಂತ ಹೇಳಿದಾಗ ಮೌನೇಶ್ ಆಚಾರ್ಯ ಸರ್ ಹಲವಾರು ಸಲ ಆ ಟ್ರಸ್ಟ್ನೊತ್ತಿಗೆ ಮಾತಾಡಿ ಕೊನೆಗೂ ನಮ್ಮ ಶಾಲೆಗೆ ಬಣ್ಣದ ವ್ಯವಸ್ಥೆಯನ್ನು ಎಲ್ಲ ತರಗತಿ ಕೊಠಡಿಗಳಿಗೂ ಕಾಂಪೌಂಡಿಗೂ ಎಲ್ಲ ರೀತಿಯಿಂದಲೂ ಕೂಡ ಇವತ್ತು ನಮ್ಮ ಶಾಲೆ ಅಂದ ಚಂದವಾಗಿ ಕಾಣೋದಕ್ಕೆ ಈ ಕೃತಜ್ಞತಾ ಟ್ರಸ್ಟ್ನ ಅಧ್ಯಕ್ಷರಿಗೂ ಮೇಡಮ್ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕೃತಜ್ಞತಾ ಟ್ರಸ್ಟಿನಿಂದ ನಮ್ಮ ಶಾಲೆಯ ಮಕ್ಕಳು ಖುಷಿಯಿಂದ ಇವತ್ತು ಒಂದು ಉತ್ತಮವಾದಂಥ ಕಲಿಕಾ ವಾತಾವರಣ ನಿರ್ಮಾಣ ಆಗೋದಕ್ಕೆ ಈ ಒಂದು ಬಣ್ಣ ಹಚ್ಚಿರುವಂಥದ್ದು ನಮಗೆ ಖುಷಿಯಾಗಿದೆ. ಆದರೆ ಸದ್ಯ ಶಾಲಾ ಕಟ್ಟೆ ಬಣ್ಣಗಳ ಚಿತ್ತಾರದಿಂದ ಕಂಗೊಳಿಸುತ್ತಿದ್ದು, ಮಕ್ಕಳ ಬಣ್ಣದ ಕನಸುಗಳಿಗೆ ಹೊಸ ಬಣ್ಣಗಳೊಂದಿಗೆ ಹೊಸ ರೂಪ ಪಡೆದಿದ್ದು, ಇದಕ್ಕೆ ಕಾರಣವಾಗಿರುವ ಬೆಂಗಳೂರಿನ ಕೃತಜ್ಞತಾ ಟ್ರಸ್ಟ್ ಎಂದು ಹೆಮ್ಮೆಯಿಂದ ಶಾಲಾ ಮಕ್ಕಳು ಹಾಗೂ ಶಿಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಾನು ಪಿಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ಕಡಕಲ್ನಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕೃತಜ್ಞತಾ ಟ್ರಸ್ಟ್ ಶಾಲೆಗಳಿಗೆ ಅಂದವನ್ನು ಹೆಚ್ಚಿಸುವಲ್ಲಿ ಬೆಸ್ಟ್. ನೀವು ನಮ್ಮ ಇಂಟರೆಸ್ಟ್ ಅನ್ನು ಹೆಚ್ಚಿಸಿದ್ದಕ್ಕಾಗಿ ನೀವೇ ನಮಗೆ ಟಾಪ್ ಬೆಸ್ಟ್. ನಮ್ಮ ಶಾಲೆಗಳಿಗೆ ಎಲ್ಲ ಕೊಠಡಿಗಳಿಗೆ ಬಣ್ಣವನ್ನು ಹಚ್ಚಿದ್ದಕ್ಕಾಗಿ ನಮಗೆ ಕಲಿಯೋಕ್ಕೆ, ಅಭ್ಯಾಸ, ಓದೋಕ್ಕೆ, ಬರೆಯೋಕ್ಕೆ ತುಂಬ ಖುಷಿ ಆಗ್ತಿದೆ. ಧನ್ಯವಾದಗಳು. ಅಲ್ಲದೆ ಟ್ರಸ್ಟಿಗಳ ಗಮನ ಸೆಳೆದು ಇಂತಹ ಕಾರ್ಯಕ್ಕೆ ಕಾಳಜಿ ವಹಿಸಿರುವ ಜನತಾಪುರ ಶಾಲೆಯ ಶಿಕ್ಷಕರಾದ ಎಂ. ಮೌನೇಶ್ ರವರ ಸೇವೆಯನ್ನು ಕೂಡ ಪಾಲಕರು ಹಾಗೂ ಶಿಕ್ಷಕರು, ಎಸ್ಡಿಎಂಸಿ ಸಮಿತಿ ಮತ್ತು ತಾಲೂಕಾ ಶಿಕ್ಷಣಾಧಿಕಾರಿಗಳು ಸ್ಮರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿಕಾಸ್ ನ್ಯೂಸ್ ಕನ್ನಡ. ಧನ್ಯವಾದವನ್ನು ಅರ್ಪಿಸಬೇಕು. ಯಾಕಪ್ಪ ಅಂತಂದ್ರೆ ನಮ್ಮದು ಕಡಕಲ್ ಶಾಲೆಯಲ್ಲಿ ಒಂದು ಸರ್ಕಾರಿ ಶಾಲೆ ಆಗಿತ್ತು, ಒಂದು ಹಲವಾರು ಕೊಠಡಿಗಳ ಶಾಲೆ ಆಗಿತ್ತು. ಇಲ್ಲಿ ಸುಮಾರು 320 ಮಕ್ಕಳು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಸೌಲಭ್ಯ ಇದ್ರೂ ಕೂಡ ಇದು ಸ್ವಲ್ಪ ಸುಣ್ಣ ಬಣ್ಣ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕಳಪೆ ಮಟ್ಟದ ಥರ ಕಾಣ್ತಾ ಇತ್ತು. ಈಗ ಅವರ ಒಂದು ಕೃಪೆಯಿಂದ ನಮ್ಮ ಶಾಲೆ ಬಣ್ಣದಿಂದ ರಂಗಾಗಿ ಕಂಗೊಳಿಸ್ತಾ ಇದೆ. ಈ ಒಂದು ರಂಗು ನಮ್ಮ ವಿದ್ಯಾರ್ಥಿಗಳನ್ನು ಓದಲಿಕ್ಕೆ ಮತ್ತು ಬರೀಲಿಕ್ಕೆ, ವಿದ್ಯೆಯನ್ನು ಪಡ್ಕೊಳ್ಳಿಕ್ಕೆ ಆಕರ್ಷಿತವಾಗಿ ಮಾಡ್ತಾ ಇದೆ. ಈ ಒಂದು ಕಾರ್ಯ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ತುಂಬ ಸಹಕಾರಿಯಾಗಿದೆ. ಈಗ ನಮ್ಮ ಸ್ಕೂಲನ್ನು ದಿ ಬೆಸ್ಟ್ ಮಾಡಿದ್ದಕ್ಕೆ ಅವ್ರಿಗೆ ನಾನು ಹ್ಯಾಟ್ಸ್. ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಹೊಸ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಕಾಸ್ ನ್ಯೂಸ್ ಕನ್ನಡ.